ಸೊ ಯೋಚನೆ ಮಾಡ್ತಾ ಇದ್ದೀನಿ ಇವಾಗವರೆಗೂ ಯೋಚನೆ ಮಾಡ್ತಾ ಇದ್ದೀನಿ ಏನು ಮಾತಾಡೋದು ಹೆಂಗೆ ಮಾತಾಡೋದು ಅಂತ. ಯಾಕಂದ್ರೆ ಒಂದು ಸಿನಿಮಾ ಯಾವಾಗಲೂ ಡೈರೆಕ್ಟರ್ ಕೂಸು ಅಂದಾಗ ಅದರ ಪಿನ್ ಟು ಪಿನ್ ಅವ್ರಿಗೆ ಗೊತ್ತಿರುತ್ತೆ. ನಾವು ಅದರಲ್ಲಿ ಒಂದು ಮುಖ್ಯ ಪಾತ್ರಧಾರಿಗಳಾಗಿರ್ಬೋದು, ಬಟ್ ಅದನ್ನ ಆ ಕೂಸು ಹುಟ್ಟಿದಾಗಿಂದ ಅದನ್ನ ಜನರಿಗೆ ತಲುಪಿಸೋವರೆಗೂ ಅವ್ರು ಅದನ್ನ ಹೆಂಗೆ ಟ್ರಾನ್ಸ್ಫಾರ್ಮೇಶನ್ ತಗೊಂಡಿತ್ತು ಅಥವಾ ಹೆಂಗೆ ಬೆಳೆದಿತ್ತು ಅನ್ನೋದನ್ನ ನೋಡಿರ್ತಾರೆ. ಸೊ ಅವರ ಬಾಯಲ್ಲಿ ಅದ್ರ ಬಗ್ಗೆ ಕೇಳದಷ್ಟು ಮಜಾ ನಾನು ಹೇಳೋದು ನಿಮಗೆ ರುಚಿಸದೇ ಇರ್ಬೋದು. ಬಟ್ ನನ್ನ ಪ್ರಯತ್ನ ಎಷ್ಟಾಗುತ್ತೆ, ನಾನು ಅದರ ಒನ್ ಆಫ್ ದಿ ಮೇನ್ ಕ್ಯಾರೆಕ್ಟರ್ ಆಗಿರೋದ್ರಿಂದ ನಾನು ನೋಡಿದಂತಹ ಸೂರಿ ಲವ್ ಸಂಧ್ಯಾದ ಬಗ್ಗೆ ಒಂದು ಸಣ್ಣ ಪರಿಚಯ ನಿಮಗೆ ಕೊಡ್ತೀನಿ. ನಿಮಗೆ ಗೊತ್ತಿರೋ ಹಾಗೆ ನಾವು ಬಂಡಿ ಮಹಾಕಾಳಮ್ಮ ದೇವಸ್ಥಾನದಲ್ಲಿ ನಮ್ಮ ಮುಹೂರ್ತ ಮಾಡಿದ್ದು. ಅಲ್ಲಿಂದ ದೇವರ ಒಂದು ಆಶೀರ್ವಾದ, ಆ ಪಾಸಿಟಿವಿಟಿ ತಗೊಂಡು ಶೂಟಿಂಗ್ ಸ್ಟಾರ್ಟ್ ಆಯಿತು. ಮೊದಲನೇ ಶೆಡ್ಯೂಲು ನಾವು ಮದ್ದೂರು ಮಾಡಿದ್ದು. ಮದ್ದೂರು, ಬ್ಯಾಂಗ್ಳೂರು, ಆಮೇಲೆ ಕೋಲಾರ, ಆಮೇಲೆ ಒಂದು ಶೆಡ್ಯೂಲ್ ಕಾಶಿ. ಸೊ ಈ ಥರ ಸುಮಾರು ಕಡೆ ಶೆಡ್ಯೂಲ್ಗಳಾಯಿತು. ಡೈರೆಕ್ಟರ್ ಬಗ್ಗೆ ನಾನು ಹೇಳಬೇಕು ಅಂದರೆ ತುಂಬ ಪ್ಲ್ಯಾಂಡಾಗಿ, ತುಂಬ ಅಂದರೆ ಒಬ್ಬರು ಡೈರೆಕ್ಟ್ರಿಗೆ ನಾರ್ಮಲಿ ಸಿನಿಮಾ ಮಾಡ್ತಾ ನನ್ನ ಸಿನಿಮಾ ಏನು, ಎಷ್ಟು ನಾನು ಶೂಟ್ ಮಾಡಬೇಕು, ಫೈನಲಿ ನನಗೆ ಆ ಎಡಿಟಿಂಗ್ ಸೆನ್ಸ್ ಇದ್ದಾಗ ಓವರ್ ಆಲ್ ನನಗೆ ಇಷ್ಟು ಸಾಕು ಅಪ್ಪ ಮಾಡ್ತಿದ್ದ ಹಾಗೆ ನನಗೆ ಇಷ್ಟು ಸಾಕು ಅಂತ ಶೂಟ್ ಮಾಡಿರೋರು. ಸೊ ಶೂಟಿಂಗ್ ಆಲ್ಮೋಸ್ಟ್ ಮದ್ದೂರು ಶೆಡ್ಯೂಲ್ ಆಯಿತು, ಆಮೇಲೆ ಬ್ಯಾಂಗ್ಳೂರು ಶೆಡ್ಯೂಲ್ಸ್ ಸುಮಾರು ಆಯಿತು, ಕೋಲಾರ ಆಯಿತು, ಎಲ್ಲ ಆಯಿತು. ಅದರಲ್ಲಿ ನಾವು ಮಾಡಿರೋದು ಆಲ್ಮೋಸ್ಟ್ ಒಂದು 35 to 40 days ಶೂಟು. ಅದು 40 days ಶೂಟಲ್ಲಿ 4 ಸ್ಟಂಟ್ ಸೀಕ್ವೆನ್ಸ್ ಇದೆ ಸಿನಿಮಾದಲ್ಲಿ. ಆ 4 ಸ್ಟಂಟ್ ಸೀಕ್ವೆನ್ಸ್ ನಮಗೆ ಆಲ್ಮೋಸ್ಟ್ 10 days ತೊಗೊಂಡಿದೆ, 10 to 12 days. ಅದರಲ್ಲಿ ನಾವು ಶೂಟ್ ಮಾಡಿರೋದು ಓನ್ಲಿ 30 days. ನನಗೆ ಶೂಟಿಂಗ್ ಹೆಂಗೆ ಮುಗೀತು ಅನ್ನೋದೇ ಗೊತ್ತಾಗಿಲ್ಲ. ನನಗೆ ಇದು ನನ್ನ ಒಳಗಿನ ಅಥವಾ ಯೂನಿಟ್ ಅವ್ರಿಗೆ ಎಲ್ಲರಿಗೂ ಹಾಗೆ ಇದೆಯಾ ಕನ್ಫ್ಯೂಷನ್ನು. ಸೊ ಡೈರೆಕ್ಟರ್ ಸರ್ ಕೇಳಿದೆ, ಸರ್ ಇನ್ನೂ ನೆಕ್ಸ್ಟ್ ಅದದ್ದು ಇನ್ನೇನೇನಿದೆ ಸರ್ ಇದು? ಇಲ್ಲ ಸರ್, ಇದೆಲ್ಲ ಆಗ್ಬಿಟ್ರೆ ಶಂಟ್ಸ್ 2 ಆಯಿತು, ಇದಾಯಿತು, ಇನ್ನೊಂದು 3-4 days ಶೂಟಿಂಗ್ ಪ್ಯಾಕಪ್ ಅಂತಂದರು. ನನಗೆ ಒಳಗಡೆ ಇದಾಗ್ತಾಯಿತ್ತು. ಅಷ್ಟೊತ್ತಿಗೆ ಅಪೂರ್ವ ಮೇಡಮ್ ಹೇಳಿದ್ರು. ನಾನು ಅಪೂರ್ವ ಅವ್ರಿಗೆ ಕೇಳಿದೆ, ಹಿಂಗೆ ಅಪೂರ್ವ ಅವರೇ 3 days ಶೂಟಿಂಗ್ ಇದೆ ಅಂತ ಇದ್ದಾರೆ. ನನಗೆ ನಿಜವಾಗ್ಲೂ ಈ ಶೂಟಿಂಗ್ ಹೋಗಿದ್ದೇ ಗೊತ್ತಾಗಿಲ್ಲ. ಶೂಟಿಂಗ್ ಆಗೋಯ್ತಾ? ಶೂಟಿಂಗ್ ಇನ್ನೊಂದು 3 days ಆಗೋಗುತ್ತಾ? ಏನು ಶೂಟ್ ಮಾಡಿದ್ವಿ ನಾವು ಅಂತ ಅವ್ರು ನನಗೆ ಕೇಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಇಲ್ಲ ನನಗೆ ಒಬ್ಬನಿಗೆ ಅಲ್ಲ, ಎಲ್ಲರಿಗೂ ಅನಿಸ್ತಾ ಇದೆ ಅಷ್ಟೇ ಚೆನ್ನಾಗಿ. ನಾನು ಯಾಕೆ ಇದನ್ನು ಹೇಳಿದೆ ಅಂತ ಹೇಳಿದ್ರೆ, ನಾರ್ಮಲಿ ಒಬ್ಬರು ಡೈರೆಕ್ಟ್ರಿಗೆ ಅವರ ಆರ್ಟಿಸ್ಟ್ಗಳ ಎನರ್ಜಿನ ಹ್ಯಾಂಡಲ್ ಮಾಡೋ ಇದು ಬೇಕು. ಅಂದರೆ ಇವಾಗ ನೀವು ತುಂಬ ದಿವಸ ಅಥವಾ ತುಂಬ ಶೂಟ್ ಮಾಡೋದಕ್ಕೂ ನನಗೆ ಎಷ್ಟು ಬೇಕೋ ಆ ಶೂಟ್ ಮಾಡೋದಕ್ಕೂ ಏನಾಗುತ್ತೆ, ಅವನ ಆರ್ಟಿಸ್ಟ್ನ ಬೆಸ್ಟ್ ನಿಮಗೆ ಸ್ಕ್ರೀನ್ ಮೇಲೆ ಕಾಣುತ್ತೆ. ಸೊ ಓವರ್ ಆಲ್ ಅವನ ಎನರ್ಜಿ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಮ್ಮ ಯಾವುದೋ ಸರಿಗೆ ಗೊತ್ತು. ಸೊ ಆ ಇದರಲ್ಲಿ ನಮಗೆ ಶೂಟಿಂಗ್ ಮುಗ್ದಿದ್ದೇ ಗೊತ್ತಾಗಿಲ್ಲ. ಅದನ್ನು ಏನು ಮಾಡಿದ್ರು 30 days ಈ ಶೂಟಲ್ಲಿ ಏನು ನನಗೆ ರಿಲ್ಯಾಕ್ಸೇಷನ್ಸ್ ಆಗಲಿ, ಅಂದರೆ ರಿಲ್ಯಾಕ್ಸೇಷನ್ ಅಂದರೆ ಎಫರ್ಟ್ಸ್ ಇತ್ತು, ಬಟ್ ತುಂಬ ಕ್ಲೀನಾಗಿ ಎಷ್ಟು ಬೇಕೋ ಅಷ್ಟು ಮಾಡಿದಾಗ ನಮಗೂ ಅದು ಇಷ್ಟು ಬೇಗ ಆಗೋಯ್ತಾ ಅನ್ನೋ ಒಂದು ಫೀಲ್ ಬಂದಿತ್ತು. ಬಟ್ ಇದನ್ನು ಸ್ಟಂಟ್ ಸೀಕ್ವೆನ್ಸಲ್ಲಿ ಕಾಂಪನ್ಸೇಷನ್ ಮಾಡಿಬಿಟ್ರು. ಅಂದರೆ 4 ಸ್ಟಂಟ್ ಸೀಕ್ವೆನ್ಸಸ್ಸಲ್ಲೂ ಮನೆಗೆ ಹೋದ್ಮೇಲೆ ನಮ್ಗೆ ಇಲ್ಲೊಂದು ಮಜಲ್ ಇದೆ, ಇನ್ನೊಂದು ಮಜಲ್ ಇದೆ, ಎಲ್ಲ ಮಜಲ್ಗಳು ನಮ್ಮ ಹಾಡ್ತಾ ಇದ್ವು. ಹಾಗೆ ನಾನಿದ್ದೀನಿ, ಸ್ಟ್ರೈನ್ ಆಗಿದೆ ಅನ್ನೋದನ್ನ ತುಂಬಾ ಹೇಳ್ತಾ ಇತ್ತು. ಎಸ್ಪೆಷಲಿ ಸ್ಟಂಟ್ಸ್ ಸೀಕ್ವೆನ್ಸಲ್ಲಿ ಲಾಸ್ಟ್ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಸ್ಟಂಟ್ ಇದೆ, ಓವರ್ ಆಲ್ ಅದು ನನ್ನನ್ನು ಫುಲ್ ಡ್ರೈನ್ ಔಟ್ ಮಾಡಿಬಿಟ್ಟಿತ್ತು. ಬಟ್ ಆವತ್ತು ಅಷ್ಟು ಡ್ರೈನ್ ಔಟ್ ಮಾಡಿದ್ದು ಅಥವಾ ನಾವು ಅದರಲ್ಲಿ ಅಷ್ಟು ಎಫರ್ಟ್ ಹಾಕಿದ್ದು ಇವತ್ತು ಸ್ಕ್ರೀನ್ ಮೇಲೆ ನೋಡಿದಾಗ ಎಸ್, ನಾವು ಅಷ್ಟು ಎಫರ್ಟ್ಸ್ ಹಾಕಿದ್ದಕ್ಕೂ ಏನೋ ಒಂದು ಫೀಲ್ ಆಗ್ತಾ ಇದೆ ಸ್ಕ್ರೀನ್ ಮೇಲೆ ಅನ್ಸುತ್ತೆ. ಅದು ತುಂಬ ಖುಷಿ ಕೊಡುತ್ತೆ. ಸ್ಟಂಟ್ ಸೀಕ್ವೆನ್ಸಸ್ ಅಂದಾಗ ಇದರಲ್ಲಿ 4 ಸ್ಟಂಟ್ ಸೀಕ್ವೆನ್ಸಸ್ಸಲ್ಲಿ 2 ಡಿಫ್ರೆಂಟ್ ಡ್ಯಾನಿ ಮಾಸ್ಟರ್ ಮಾಡಿದ್ದಾರೆ. ಇನ್ನೆರಡು ದಿನೇಶ್ ಕಾಶಿ ಸರ್ ಮಾಡಿದ್ದಾರೆ, ಚೆನ್ನೈ ಮಾಸ್ಟರ್.
ಸೊ ಇಬ್ರು ತುಂಬ ಅಂದರೆ ನಮ್ಮ ಸಬ್ಜೆಕ್ಟ್ ಏನಂತ ಹೇಳಿದ್ರೆ ನೀವು ನೋಡ್ದಂಗೆ ಸೂರ್ಯಲವ್ ಸಂಧ್ಯಾ ಡೈರೆಕ್ಟರ್ ತುಂಬ ನ್ಯಾಚುರಲ್ ಆಗಿ ಶೂಟ್ ಮಾಡಿದ್ದಾರೆ. ಅಂದರೆ ನಿಮ್ಮ ಪಕ್ಕದಲ್ಲಿರೋ ಒಂದು ಹುಡುಗ ಒಂದು ಹುಡುಗಿ ಒಂದು ಲವಲ್ ಬಿದ್ದು ಅವ್ರ ಜೀವನದಲ್ಲಿ ಏನೋ ನಡೆಯೋದು ಅದೇ ಥರ ಅನ್ಸ್ತಾ ಹೋಗುತ್ತೆ ನಿಮಗೆ ಸಿನಿಮಾ ನೋಡಿದಾಗ. ಅಷ್ಟು ನ್ಯಾಚುರಲ್ ಆಗಿ ಶೂಟ್ ಮಾಡಿದ್ದಾರೆ ಸಿನಿಮಾನ. ಅದೇ ಥರ ಸ್ಟಂಟ್ ಸೀಕ್ವೆನ್ಸಸ್ ಅಲ್ಲೂ ಎಲ್ಲೂ ತುಂಬ ಗ್ಲೋರಿಫೈ ಮಾಡಿದೆ, ತುಂಬ ಅದನ್ನು ಹ್ಯೂಜ್ ಆಗಿ ತೋರಿಸಿದೆ, ತುಂಬ ನ್ಯಾಚುರಲ್ ಆಗಿ ಎಷ್ಟು ಬೇಕೋ ಅಷ್ಟು ಮಾಡಿ ಅದಲ್ಲೂ ಆ ಸ್ಟಂಟ್ಸ್ ಫೀಲ್ ಆಗೋ ಹಂಗೆ ಅಥವಾ ಅದು ಒಂಥರ ಬೇರೆ ಥರ ಕಾಣೋ ಹಂಗೆ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಬ್ರು ಮಾಸ್ಟ್ರು. ಥ್ಯಾಂಕ್ಸ್ ಡ್ಯಾನಿ ಮಾಸ್ಟರ್ಗೆ ಹಾಗೂ ದಿನೇಶ್ ಕಾಶಿ ಸರ್ಗೆ. ಹಾಗೆ ನಮ್ಮ ಕ್ಯಾಮ್ರಾಮನ್ ಸರ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಶ್ರೀನಿವಾಸ್ ಸರ್, ತೆಲುಗು ಇಂಡಸ್ಟ್ರಿ ಅವರು ತುಂಬ ಸಾಫ್ಟು, ಮಾತು ಸಾಫ್ಟು, ಎಲ್ಲ ಸಾಫ್ಟು, ಸುಮ್ಮನೆ ಇಷ್ಟಿಷ್ಟಲ್ಲೇ ಅವ್ರ ಎಕ್ಸ್ಪ್ರೆಷನ್ ಮುಗಿಸ್ಬಿಡ್ತಾರೆ. ಅದೇ ಥರ ಅಷ್ಟೇ ಸಾಫ್ಟ್ ಅಂದರೆ ಔಟ್ ಆಫ್ ಫೋಕಸಲ್ಲಿ ಸಿನಿಮಾ ಇದೆ ಅಂತ ನಾನು ಹೇಳ್ತಾ ಇಲ್ಲ. ಸಾಫ್ಟ್ ಅಂದರೆ ತುಂಬ ಸಾಫ್ಟಾಗಿ ಮೂಮೆಂಟ್ಸ್ ಆಗಲಿ ಇದಾಗಲಿ ಕ್ಯಾಮ್ರಾ ವರ್ಕ್ ಆಗಲಿ ತುಂಬ ಸಾಫ್ಟಾಗಿ ಸಿನಿಮಾ ಕ್ಯಾರಿ ಆಗ್ತಾ ಹೋಗುತ್ತೆ. ಆ್ಯಂಡ್ ಅವ್ರ ಲೈಟಿಂಗ್ ಸೆನ್ಸ್ ನಂಗೆ ತುಂಬ ಇಷ್ಟ ಆಯಿತು. ಮದ್ದೂರಲ್ಲಿ ಒಂದು ಮನೆ ಸೀಕ್ವೆನ್ಸಸ್ ಎಲ್ಲ ಅವ್ರು ಲೈಟ್ ಅಪ್ ಮಾಡಿರೋದು ತುಂಬ ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಶ್ರೀನಿವಾಸ್ ಸರ್ಗೂ. ಹಾಗೆ ಮ್ಯೂಸಿಕ್ ಲೀ ಸರ್ ಮಾಡಿದ್ದಾರೆ, ಬ್ಯಾಕ್ಗ್ರೌಂಡ್ ಸ್ಕೋರಿಂಗು ಮತ್ತಿದು 2 ಸಾಂಗ್ ಇದೆ, ತುಂಬ ಅದ್ಭುತವಾಗಿ ಬಂದಿದೆ. ಇನ್ನು ನಾನು ಅಪೂರ್ವ ಮೇಡಮ್ ಬಗ್ಗೆ ಹೇಳೋದಾದರೆ ಒಂಥರ ನನಗೆ ಏನೇ ಆಗಲಿ ಕೃಷ್ಣದವ್ರ ಮಗ ಆಗಲಿ ಇದಾಗಲಿ ಏನೇ ಆಗಲಿ ಅಪೂರ್ವ ರವಿಚಂದ್ರನ್ ಸರ್ ಜೊತೆ ಮಾಡಿದ್ದಾರೆ ಅಂದಾಗ ಅವರು ರವಿಚಂದ್ರನ್ ಸರ್ ಒಂಥರ ಸಿನಿಮಾ ಇಂಡಸ್ಟ್ರಿ ಅದು ಲವ್ ಸ್ಟೋರಿ ಇದಕ್ಕೆಲ್ಲ ಒಂಥರ ಲೈಬ್ರರಿ ಇದ್ದಂಗೆ ಅವ್ರ ಜೊತೆ ಅವ್ರು ಮಾಡಿದ್ದಾರೆ. ಸೊ ಅವ್ರ ಎಕ್ಸ್ಪೀರಿಯನ್ಸ್ ಎಷ್ಟು ಅವ್ರು ತೊಗೊಂಡಿರ್ಬೋದು. ಸೊ ಅವ್ರ ಜೊತೆ ಮಾಡಬೇಕಾದಾಗ ಹೆಂಗಪ್ಪ ನನಗೆ ಅದು ಇದು ಅಂತ, ಬಟ್ ತುಂಬ ಇದಾಗೆ ಜೆಲ್ ಆದರು. ಆ್ಯಂಡ್ ನನ್ನ ಅವರ ಕೆಮಿಸ್ಟ್ರಿ ತುಂಬ ಸಿನಿಮಾ ನೋಡಿದಾಗ ಅನಿಸುತ್ತೆ ತುಂಬ ಫ್ರೆಶ್ ಆಗಿ, ಅಥವಾ ಒಂದು ಹೌದು ಪಕ್ಕದ ಮನೆ ಹುಡುಗ ಹುಡುಗಿ ಈ ಥರ ಒಂದು ಇನ್ಸಿಡೆಂಟ್ ನಡೆದಿರ್ಬೋದಾ ಎಲ್ಲಾರ ನಮ್ಮ ಸುತ್ತಮುತ್ತ ಅನ್ನೋ ಥರ ಇದೆ ಅದು. ಥ್ಯಾಂಕ್ ಯು ಅಪೂರ್ವ ಅವರೇ. ಫೈನಲಿ ನಾನು ಹೇಳಬೇಕು ಅಂದರೆ ಸಿನಿಮಾ ಡೈರೆಕ್ಟ್ರ್ ಅಂದ್ಕೊಂಡ ಹಾಗೆ ಅವರ ಕೆಲಸನ ಅಷ್ಟು ಅಚ್ಚುಕಟ್ಟಾಗಿ ಅಷ್ಟೇ ದಿನಗಳಲ್ಲಿ ಮುಗಿಸೋಕ್ಕೆ ಮೇನ್ ಕಾರಣ ನಮ್ಮ ಮಂಜು ಸರು ಹಾಗೂ ಅವರ ಬ್ರದರ್ ರಾಜೇಶ್ ಸರು. ನಮ್ಮ ಟೀಮ್ಗಾಗಲಿ ಡೈರೆಕ್ಟರ್ಗಾಗಲಿ ಏನೇ ಆಗಲಿ ಏನು ಬೇಕು ಹೆಂಗೆ ಬೇಕು ಎಲ್ಲದನ್ನೂ ಅವರಾಗೆ ತೊಗೊಂಡು. ಆ್ಯಂಡ್ ಅವರ ತಂಗಿ ಮಗ ಅನಿಸುತ್ತೆ ಅಲ್ಲ ಸರ್, ಅಕ್ಷಯ್ ಅವರು ಕೂಡ ತುಂಬ ಪ್ಲ್ಯಾಂಡ್ ಆಗಿ ತುಂಬ ಇದಾಗಿ ಸಪೋರ್ಟಿವ್ ಆಗಿ ಇವತ್ತಿನವರೆಗೂ ನಮ್ಮ ಸೂರ್ಯಲವ್ ಸಂಧ್ಯಾ ಟೀಮ್ಗೆ ಅವರು ತುಂಬ ಇದಾಗಿದ್ದಾರೆ. ಥ್ಯಾಂಕ್ ಯು ಸರ್ ಫಾರ್ ದಿಸ್ ಆಪರ್ಚುನಿಟಿ. ಇನ್ನು ಸರ್ ನನ್ನ ಪಾತ್ರ ನಾನು ಮೊದಲೇ ಹೇಳ್ದಂಗೆ ದಿನಕೂಲಿ ಮಾಡುವಂಥ ಪಾತ್ರ ಸರ್. ಅಂದರೆ ಅವನ ಜೀವನ ಏನಿಲ್ಲ, ಅವನಿಗೆ ಏನು ಇವತ್ತು ದುಡ್ದಿದ್ದನ್ನು ನಾನು ಖರ್ಚು ಮಾಡಿ ತಿನ್ನ ಮುಂದೆ ಹೋದ್ನ ಅನ್ನೋ ಥರ ತುಂಬ ಲೋ ಮಿಡಲ್ ಕ್ಲಾಸ್ ಕ್ಯಾಟಗರಿಯ ಪರ್ಸನ್ ಸೂರಿ. ಅವನ ಜೀವನದಲ್ಲಿ ಒಂದು ಹುಡುಗಿ ಬಂದ ಮೇಲೆ ಅಥವಾ ಒಂದು ಲವ್ ಬಂದ ಮೇಲೆ ಅದು ಅವನಿಗೆ ಡೈಜೆಸ್ಟ್ ಆಗಲ್ಲ. ಅಂದರೆ ಈಗ ನಮ್ಮ ಥರದವರು ಯಾರೋ ಲವ್ ಮಾಡ್ತಾರ ಅಥವಾ ನಮಗೂ ಲವ್ ಬರುತ್ತಾ ಅಥವಾ ನಮಗೂ ಅದು ಅವನಿಗೆ ದುಡಿಮೆ, ಅವರ ತಂದೆ, ಅವನ ಜೀವನ ಅದು ಬಿಟ್ಟು ಇನ್ನೇನು ಗೊತ್ತಿರಲ್ಲ. ಸೊ ಅಲ್ಲಿ ಅವನಿಗೆ ಹುಟ್ಟುವಂಥ ಒಂದು ಲವ್ ತುಂಬ ಹೊಸದಾಗಿ ಅವನಿಗೆ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದನ್ನು ಒಂದು ವಿಭಿನ್ನ ರೀತಿಯಲ್ಲಿ, ಅಂದರೆ ವಿಭಿನ್ನ ರೀತಿ ಅಂದರೆ ತುಂಬ ನಾರ್ಮಲ್ ಆಗಿ ಮರ ಸುತ್ತು ಈ ಸುತ್ತು ಆ ಸುತ್ತು ಅಲ್ಲದೆ ಅವನ ಜೀವನ, ಆ ಹುಡುಗಿಯ ಜೀವನ, ಆ ಹುಡುಗಿಯದೊಂದು ಆಸೆ, ಈ ಥರ ಏನೇನೋ ಇದರಲ್ಲಿ ಹೋಗುತ್ತೆ ಸರ್. ಸೊ ಸ್ವಲ್ಪ ರಾ ಇದೆ ಸರ್. ಅಂದರೆ ನಾನು ಯಾವ ಥರ ಹೇಳ್ತಿರೋದು ಅಂದರೆ ಅದೇ ತುಂಬ ನ್ಯಾಚುರಲ್ ಆಗಿ ಕಾಣುವಂಥ ಓವರ್ ಆಲ್ ಕತೆ ಅಥವಾ ದೃಶ್ಯಗಳು ಅಥವಾ ಕ್ಯಾರೆಕ್ಟರ್ಸ್ಗಳು ನಿಮಗೆ ತುಂಬ ನ್ಯಾಚುರಲ್ ಆಗಿ ಕಾಣಂತ ಹೋಗುತ್ತೆ. ಸೊ ಅದು ಆ ನ್ಯಾಚುರಲ್ ಆಗಿ ಕಾಣೋದು ನಿಮಗೆ ರಾ ಅಂತ ಅನಿಸ್ಬೋದು. ಸೊ ಅದರಲ್ಲಿ ಒಂದಿಷ್ಟು ಕ್ಯಾರೆಕ್ಟರ್ಸ್ಗಳು ಡೈರೆಕ್ಟರ್ ಮಾಡಿರೋದು ಹಂಗಿದೆ. ನೀವೇನು ಇವಾಗ ಟೀಸರ್ಸಲ್ಲಿ ನೋಡಿದ್ರಿ ಅದರಲ್ಲಿ ಒಂದಿಷ್ಟು ವಿಜುವಲೈಸೇಷನ್ಸ್ ನೋಡ್ಕೊಂಡು ನೀವು ನನಗೆ ಈ ಪ್ರಶ್ನೆ ಕೇಳ್ತಾ ಇದ್ದೀರಾ. ಸೊ ಅದು ಅರ್ಥ ಆಗುತ್ತೆ. ಸೊ ಅಷ್ಟು ನಿಮ್ಗೆ ಇಲ್ಲೇನು ನ್ಯಾಚುರಲಿಟಿ ಕಂಡಿದೆ, ಸೊ ಫೋಲ್ ಸಿನಿಮಾ ನಿಮ್ಗೆ ಹಾಗೆ ಕಾಣುತ್ತೆ.
ಲವ್ ಅಂದಮೇಲೆ ಹೊಡೆದಾಟ ಬಡದಾಟ ಇದ್ದೇ ಇರುತ್ತಲ್ಲ ಸರ್. ಜೀವನ ಅಂದಮೇಲೆ ಹೊಡೆದಾಟ ಬಡದಾಟ ಯಾವ್ದ್ರ ಮೇಲಾರೋ ಇದ್ದೇ ಇರುತ್ತೆ. ನಮ್ಮ ಜೀವನದಲ್ಲಿ ನಾವು ಅನ್ಕೊಂಡಂಗೆ ಏನೂ ನಡೆಯಲ್ಲ. ಸೊ ಯಾವುದಕ್ಕಾರ ಒಂದು ನಾವು ಫೈಟ್ ಮಾಡ್ತಾನೆ ಇರ್ತೀವಿ. ಸೊ ಆ ಥರ ನೋಡಿದಾಗ ಇಲ್ಲಿ ಅವನು ಪ್ರೇಮಕ್ಕೋಸ್ಕರ ಒಂದು ಫೈಟ್ ಮಾಡ್ತಾನೆ. ಸೊ ಅದು ಬೇರೆ ಥರ ಒಂದು ಟರ್ನ್ ತಗೊಳುತ್ತೆ. ಅದು ಯಾಕೆ ತಗೊಳುತ್ತೆ, ಹೇಗೆ ತಗೊಳುತ್ತೆ. ಸೊ ಅವನು ನಿಜವಾಗ್ಲೂ ಪ್ರೇಮಕ್ಕೋಸ್ಕರ ಫೈಟ್ ಮಾಡ್ತಾ ಇರ್ತಾನ, ಬೇರೆ ಏನಕ್ಕೂ ಫೈಟ್ ಮಾಡ್ತಿರ್ತಾನ. ಸೊ ಇದೆಲ್ಲ ಇದಾಗ್ತಾ ಹೋಗುತ್ತೆ ಸರ್ ಇದರಲ್ಲಿ. ಆ್ಯಂಡ್ ಡೈರೆಕ್ಟರ್ ಕಾನ್ಸೆಪ್ಟ್ ನನಗೆ ಈ ಟೀಸರ್ ನೋಡಿದಾಗ, ಫಸ್ಟ್ ಟೈಮ್ ನೋಡಿದಾಗ ಅನಿಸಿದ್ದು ಅದೇ ಸರ್, ಒಂದು ಲವ್ ಸ್ಟೋರಿ ಹೇಳ್ಬಿಟ್ಟು ಬರೀ ಇದನ್ನು ಹಾಕ್ಬಿಟ್ಟಿದಾರಲ್ಲ, ಬಟ್ ಇದು ಬ್ಯೂಟಿಫುಲ್ ಆಗಿ ಅನಿಸ್ತಾ ಇದೆಯಲ್ಲ ಅಂತಂದ್ರು. ಸುಮ್ಮನೆ ರಫ್ ಕಟ್ ಟ್ರೈಲರ್ ತೋರಿಸಿದ್ರು. ಅಂದರೆ ಅವ್ರು ಇನ್ನೂ ಪೂರ್ತಿ ಅದನ್ನು ಫಿಕ್ಸ್ ಮಾಡ್ಕೊಂಡು ಆಗಲಿ ಫೈನಲೈಸ್ ಆಗಿಲ್ಲ. ಸೊ ಅದನ್ನು ತೋರಿಸಿದಾಗ ಅದರಲ್ಲಿ ಬರೀ ಪ್ರೇಮ ನನಗೆ ತುಂಬ ಇದು ಅನಿಸ್ತಂತೆ. ಯಾಕಂದರೆ ನಾವು ಎಲ್ಲಿಗೆ ಪ್ರಯಾಣ ಮಾಡಿದಾಗಲೂ ಒಂದು ಟೀಸರ್ ಆ್ಯಂಡ್ ಟ್ರೈಲರ್ ಅಂತ ಮಾಡಿದಾಗ, ಒಂದು ಟೀಸರ್ ಮಾಡಿದಾಗ ನೆಕ್ಸ್ಟ್ ಟ್ರೈಲರ್ ಕಟ್ ಮಾಡ್ಬೇಕಾದ್ರೆ ಇಲ್ಲಿರೋದೇ ಬರ್ತಿದೆಯಲ್ಲ, ಇದನ್ನು ಏನು ಕಟ್ ಮಾಡೋದು, ಇದ್ರಲ್ಲಿ ಏನು ಹೊಸದು ಹೇಳೋದು, ಇದು ತುಂಬ ಚಾಲೆಂಜಿಂಗ್ ಒಬ್ಬ ಡೈರೆಕ್ಟರ್ಗೆ. ಸೊ ಆ ಥರ ನೋಡಿದಾಗ ಅವ್ರು ಇಲ್ಲಿ ಬರೀ ಸ್ಟಂಟ್ ಸೀಕ್ವೆನ್ಸ್ ಇಟ್ಕೊಂಡು ಒಂದು ಲವ್ ಸ್ಟೋರಿ ನನ್ನ ಹೇಳಿದ್ದಾರೆ. ನಿಮಗೆ ಅವರು ಟ್ರೈಲರಲ್ಲಿ ಬೇರೆನೇ ಕೊಡ್ತಾರೆ. ಅದು ನೋಡಿದಾಗ ಖುಷಿ ಆಯಿತು ನನಗೆ. ಸೊ ಅದು ಮುಂದಿನ ದಿನಗಳಲ್ಲಿ ಟ್ರೈಲರ್ ನೋಡಿದಾಗ ನೀವು ಅಂತೀರ, ಓ ಹೌದು ಇದು ಮಾಡಿದ್ದಾರೆ ಅಂತ. ಸೊ ಅದರ ಜೊತೆ ಚಾಲೆಂಜಿಂಗ್ ಅನಿಸಿದ್ದು ಒಂದಿಷ್ಟು ಸ್ಟಂಟ್ ಸೀಕ್ವೆನ್ಸಸ್ಗಳು ಆ್ಯಂಡ್ ಕಾಶಿ ಶೂಟ್ ಸರ್. ಕಾಶಿ ಅಂದ ತಕ್ಷಣ ನನ್ನ ಇಷ್ಟ ದೇವರು ಶಿವ. ಸೊ ಕಾಶಿ ಅಂತ ತಕ್ಷಣ ತುಂಬ ಎಕ್ಸೈಟೆಡ್. ಮಾಧ್ಯಮ ಮಿತ್ರರಿಗೂ ಧನ್ಯವಾದ. ಸೊ ಗೊತ್ತಾಗ್ತಿದೆ ಸೂರಿ ಲವ್ ಸಂಧ್ಯಾ ಅಂದರೆ ಇದೊಂದು ಲವ್ ಸ್ಟೋರಿ ಅಂತ ಹೇಳಿ ಎಲ್ಲರಿಗೂ ಗೊತ್ತಾಗುತ್ತೆ. ಒಂದೊಂದ್ಸಲ ಏನನ್ಸುತ್ತೆ, ಈ ಥರ ಒಂದು ಸಿನಿಮಾಗಳು ನಮ್ಮನ್ನು ಹುಡಿಕೊಂಡು ಬರುತ್ತೋ ಇಲ್ಲ ನಾವು ಹುಡಿಕೊಂಡು ಹೋಗ್ತೀವೋ ಗೊತ್ತಿಲ್ಲ, ಬಟ್ ಈ ಥರ ಸಿನಿಮಾದಲ್ಲಿ ನಾವು ನಟನೆ ಮಾಡಬೇಕು ಅಂತ ಒಂದು ಸಿನಿಮಾ ಸೂರಿ ಲವ್ ಸಂಧ್ಯಾ. ನನ್ನ ಲೈಫಲ್ಲಿ ವೆರಿ ವೆರಿ ಚಾಲೆಂಜಿಂಗ್ ರೋಲ್ ಅಂತ ಹೇಳ್ಬೋದು. ಯಾಕೆಂದರೆ ಇವತ್ತಿನ ಕಾಲದಲ್ಲಿ ಎಲ್ಲ ಹೆಣ್ಣು ಮಕ್ಕಳುಗಳಿಗೂ ಆಗೋವಂತಹ ಪ್ರಾಬ್ಲಮ್ಮು ಇಲ್ಲ ಒಬ್ಬ ಸಮಾಜದಲ್ಲಿರೋ ಒಬ್ಬ ಗಂಡು ಹೆಣ್ಣಿಗೆ ಎಷ್ಟು ಹತ್ತಿರ ಆಗಬೇಕು, ಇಲ್ಲ ಎಷ್ಟು ರಕ್ಷಣೆ ಮಾಡಬೇಕು ಅನ್ನೋದು. ಅಂದರೆ ಬರೀ ಲವ್ ಮಾಡಿ ಮದುವೆ ಮಾಡಿದ ತಕ್ಷಣ ಮುಗ್ದೋಗಲ್ಲ, ಯಾವ ಥರ ರಕ್ಷಣೆ ಮಾಡಬೇಕು ಅನ್ನೋವಂತಹ ಮೆಸೇಜ್ ಓರಿಯೆಂಟೆಡ್ ಇರುವಂತಹ ಸಿನಿಮಾ. ತುಂಬ ತುಂಬ ಇಷ್ಟ ಸಿನಿಮಾ. ಯಾಕೆಂದರೆ ಪಾತ್ರ ಮಾಡಿಲ್ಲ, ಇದನ್ನು ನಾನು ಅನುಭವಿಸಿ ಮಾಡಿದ್ದೀನಿ. ಯಾಕೆಂದರೆ ಇಷ್ಟು ದಿನ 30 ದಿನ ಏನೋ ಶೂಟ್ ಮಾಡಿದ್ದೀವಿ. ಅಷ್ಟು ದಿನವೂ ಆ ಪಾತ್ರದಲ್ಲಿ ಸಂಧ್ಯಾ ಅನ್ನೋ ಪಾತ್ರನೇ ನಾನಾಗಿದ್ದೆ. ಅಷ್ಟು ದಿನವೂ ಕೂಡ ಅಷ್ಟು ಇನ್ವಾಲ್ವ್ ಆಗಿ ಮಾಡಿದ್ದಂತಹ ಎಲ್ಲ ನಮ್ಮ ಸಿನಿಮಾ ತಂಡದವರೆಲ್ಲರೂ ಕೂಡ. ಇವತ್ತು ಮಾತಾಡಿದ್ರು ನಂಗೆ ಮೈ ರೋಮಾಂಚನ ಆಗುತ್ತೆ ಆ ಸಿನಿಮಾದ ಬಗ್ಗೆ. ಸೊ ಮುಂದಿನ ದಿನಗಳಲ್ಲಿ ಸಿನಿಮಾದ ಎಲ್ಲನೂ ಗೊತ್ತಾಗ್ತಾ ಹೋಗುತ್ತೆ. ಸೊ ಮೊದಲನೇದಾಗಿ ಈ ಸಿನಿಮಾದ ಆಪರ್ಚುನಿಟಿಗೆ ಸೊ ನಾನು ಎಲ್ಲ ನನ್ನ ಟೀಮ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ನಮ್ಮ ಡೈರೆಕ್ಟರ್ ಯಾದವರಾಜ್ ಸರ್ಗೆ. ಅವತ್ತು ಅವರು ಒಂದೇ ಮಾತು ನನ್ನ ನೋಡಿದ ತಕ್ಷಣ, ಮ್ಯಾಮ್ ನೀವೇ ನನ್ನ ಸಿನಿಮಾದ ಹೀರೋಯಿನ್ ಅಂತ ಹೇಳಿ ಈ ಒಂದು ದೊಡ್ಡ ಆಪರ್ಚುನಿಟಿನ ಕೊಟ್ಟಿರೋದಕ್ಕೆ ಸರ್ ಥ್ಯಾಂಕ್ ಯು ಸೋ ಮಚ್. ಅವ್ರ ಬಗ್ಗೆ ಹೇಳೋದಕ್ಕೆ ಇವತ್ತು ಬಂದಿಲ್ಲ. ಅವರು ತುಂಬ ಜ್ವರ ಅಂತೆ ಅವರಿಗೆ, ನಿಮ್ಗೆ ಇವಾಗಲೇ ಗೊತ್ತಾಗಿದ್ದು. ಬಟ್ ತುಂಬ ಮಿಸ್ ಮಾಡ್ಕೋತಾ ಇದ್ದೀವಿ ಸರ್. ಅವ್ರು ಹೇಗಂದರೆ ಮಾತಾಡಲ್ಲ, ಬಟ್ ಕೆಲಸ ಅಂದರೆ ಮಾತಾಡ್ದಲ್ಲೂ ಪೇಷನ್ಸಿಂದ ಕೆಲಸ ತಗೋಬೋದು ಅನ್ನೋದನ್ನ ನಮ್ಮ ಡೈರೆಕ್ಟರ್ ಸರಿಂದ ಕಲಿಬೋದು. ಅಷ್ಟು ಪೇಷನ್ಸಿಂದ ಕೆಲಸ ತಗೋತಾ ಇದ್ರು. ಯಾಕೆಂದರೆ ಈ ಸಿನಿಮಾ ಲವ್ ಸ್ಟೋರಿ ಅಷ್ಟೇ ಅಲ್ಲದೆ ನೀವೇ ನೋಡಿದ್ರಿ, ಅಂದರೆ ಸಿನಿಮಾಗಳಲ್ಲಿ ತುಂಬ ಒಂದು ಏನು ಬ್ಲ್ಯಾಕ್ ಸ್ಟೋರಿ ಅಂತ ಏನು ಹೇಳ್ತೀವೋ ಆ ಥರ ಇರೋದ್ರಿಂದ ಇದನ್ನು ನಾವು ತಗೋಬೇಕು, ಎಲ್ಲರಿಂದ್ರೂ ಆ್ಯಕ್ಟಿಂಗ್ ತಗೋಬೇಕಾಗಿತ್ತು. ಸೊ ಅದನ್ನು ಡೈರೆಕ್ಟರ್ ಸರ್ ಫುಲ್ಫಿಲ್ ಮಾಡಿದ್ದಾರೆ. ಅದೇ ರೀತಿ ಇವಾಗ ಇದೊಂದು ಟ್ರಾವೆಲಿಂಗ್ ಲವ್ ಸ್ಟೋರಿ ಅಂತಲೂ ಹೇಳ್ಬೋದು. ಯಾಕೆಂದರೆ ನಾವು ಬ್ಯಾಂಗ್ಳೂರಲ್ಲಿ ಅಷ್ಟೇ ಅಲ್ಲ ಶೂಟ್ ಮಾಡಿದ್ದಿದ್ದನ್ನು, ಎಲ್ಲ ಇಲ್ಲಿಂದ ನಾವು ಕಾಶಿವರೆಗೂ ಟ್ರಾವೆಲ್ ಮಾಡಬೇಕಾಯಿತು. ನಾನು ಅನ್ಕೋತಿದ್ದೆ ಅವಾಗ ನಮ್ಮ ತಾತ ಕಾಲದಲ್ಲೆಲ್ಲ ಹೇಳ್ತಾ ಇದ್ರು, ಅಂದರೆ ತೀರ್ಥಯಾತ್ರೆ ಅಂದರೆ ಕಾಶಿ ಯಾತ್ರೆ ಅಂತ ಹೇಳ್ತಾ ಇದ್ರು. ಸೊ ನಮಗೆ ಇವಾಗಲೇ ಕಾಶಿ ಯಾತ್ರೆ ಮಾಡಿಸ್ಬಿಟ್ಟಿದ್ದಾರೆ. ಒಳ್ಳೆ ಎಕ್ಸ್ಪೀರಿಯನ್ಸ್ ಕಾಶಿನಲ್ಲಿ ನಮಗಂತೂ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು. ಅಷ್ಟು ದಿನ ಆ ದೇವ್ರ ಸನ್ನಿಧಾನದಲ್ಲಿ ಅದೇನೋ ಗೊತ್ತಿಲ್ಲ, ಮೈ ಜುಮ್ ಅನ್ನುತ್ತೆ. ಆ ಸಿನಿಮಾದು ಒಂದೊಂದು ದಿನ ಕಳೆದಿದ್ದು ಕೂಡ. ಬಟ್ ಇವಾಗ ನೋಡ್ತಾ ಇದ್ದೀರಾ ಒಂದೊಂದು ಫ್ರೇಮ್ಸ್ ಕೂಡ ಎಷ್ಟು ರಿಚ್ ಆಗಿ ಬಂದಿದೆ. ಅದಕ್ಕೆಲ್ಲ ಕಾರಣ ನಮ್ಮ ಪ್ರೊಡ್ಯೂಸರ್ ಸರು ಕೆ ಟಿ ಮಂಜುನಾಥ್ ಸರ್ ಅವರು. ಎಲ್ಲಿನೂ ಕೂಡ ಕಾಂಪ್ರಮೈಸ್ ಆಗದೆ, ಸರ್ ಇವತ್ತು ಇದಾಗಬೇಕು ಅಂತ ನಾವು ಕೇಳಿದ್ರು ಕೂಡ ಏನು ಕಾಂಪ್ರಮೈಸ್ ಆಗ್ತಾ ಇರಲಿಲ್ಲ. ಸಿನಿಮಾದಲ್ಲಿ ಅಷ್ಟೇ ಕೂಡ, ಬಿಕಾಸ್ ಎಲ್ಲೋ ಬ್ಯಾಂಗ್ಳೂರಲ್ಲಿ ಸೆಟ್ ಹಾಕಿ ಮಾಡ್ತೀವಿ ಅಂದರೆ ಅದು ಬೇರೆ, ಬಟ್ ಟ್ರಾವೆಲಿಂಗ್ ಅಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಟ್ರಾವೆಲ್ ಮಾಡಬೇಕಾಗುತ್ತೆ ನಾವು. ಅದಷ್ಟೇ ಆಗಲ್ಲ, ಬಿಕಾಸ್ ನಮ್ಮ ಜೊತೆ
ತುಂಬ ಜನ ಅಂದರೆ ಇಡೀ ತಂಡ ಹೋಗ್ತೀವಿ ಅಂದರೆ ಅಷ್ಟು ಜನನೂ ಅಷ್ಟು ಚೆನ್ನಾಗಿ ನೋಡಿಕೊಂಡು ಸಿನಿಮಾನು ಅಷ್ಟೇ ಎಲ್ಲೇ ಕಾಂಪ್ರಮೈಸ್ ಆಗದೆ ಇಷ್ಟು ಚೆನ್ನಾಗಿ ಬರೋದಕ್ಕೆ ಕಾರಣ ನಮ್ಮ ಪ್ರೊಡ್ಯೂಸರ್ ಸರ್ ಆಗಿರ್ಬೋದು, ರಾಜೇಶ್ ಸರ್ ಅವ್ರ ತಮ್ಮ, ಆಮೇಲೆ ಅಕ್ಷಯ್ ಅವರು. ಸೊ ತುಂಬಾ ಚೆನ್ನಾಗಿ ಒಂದು ಸಿನಿಮಾನ ಒಂದು ಸೆಟ್ ಥರ ನಮ್ಮನ್ನೆಲ್ಲೂ ಕೂಡ ಸಿನಿಮಾದವರಲ್ಲ, ನಮ್ಮ ಫ್ಯಾಮಿಲಿ ಅಂತ ಅಂದ್ಕೊಂಡು ಈ ಸಿನಿಮಾನ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೊ ಹಾಗೆ ಕಾಶಿನಾಥ್ ಅವ್ರ ಮಗ ಅಭಿಮನ್ಯು ಕಾಶಿನಾಥ್, ಫಸ್ಟಿಗೆ ನೋಡಿದಾಗ ನಾನು ಅಂದ್ಕೊಂಡೆ ಏನಪ್ಪ ಇವ್ರು ಇಷ್ಟೊಂದು ಡೌನ್ ಟು ಅರ್ತ್ ಪರ್ಸನ್ನ, ಅಂದರೆ ಸಿಂಪಲಾಗಿ ಹಾಯ್ ಹಾಯ್ ಏನಪ್ಪ ಇವ್ರಿಗೆ ಇಷ್ಟೊಂದು ಆ್ಯಟಿಟ್ಯೂಡ ಏನು ಒಂದು ಗೊತ್ತಾಗ್ತಾ ಇರಲಿಲ್ಲ ನನಗೆ. ಬಟ್ ಎಷ್ಟು ಆ ಮನುಷ್ಯ ಡೌನ್ ಟು ಅರ್ತ್ ಅಂದರೆ ಏನು, ನಾನು ಅಷ್ಟು ದೊಡ್ಡ ಡೈರೆಕ್ಟರ್ ಹೀರೋ ಮಗ ಅಂತ ಚೂರು ಕೂಡ ಏನಂತಾರೆ ಆ್ಯಟಿಟ್ಯೂಡ್ ಅನ್ನೋದು ಇಲ್ಲವೇ ಇಲ್ಲ. ಅಷ್ಟು ಚೆನ್ನಾಗಿ ಬರೀತಾ ಇದ್ರು. ನಿಜವಾಗ್ಲೂ ಅದನ್ನು ನಿಮಗೆ ತುಂಬ ಮೇಲೆ ಕರ್ಕೊಂಡು ಹೋಗುತ್ತೆ. ಏಕೆಂದರೆ ನಮ್ಮಿಬ್ಬರ ಒಂದು ಸಿನಿಮಾದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಆ ಕೆಮಿಸ್ಟ್ರಿ ಇದೆಯಲ್ಲ, ನಾವಿಬ್ಬರು ಕೂಡ ನಿಜವಾಗ್ಲೂ ಇವರಿಬ್ರು ಲವರ್ಸ್. ನೋಡಿದ ತಕ್ಷಣ ಗೊತ್ತಾಗುತ್ತೆ, ಅವ್ರು ಹೇಳ್ದಾಗೆ ಪಕ್ಕದ ಮನೆ ಹುಡುಗ ಹುಡುಗಿ ಇವರು, ಆ ಥರ ಒಂದು ಇದೆ. ಸೊ ನಮ್ಮ ಬಾಂಡಿಂಗ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು. ತುಂಬ ಅದಕ್ಕೆ ಆ ಒಂದು ಕೆಮಿಸ್ಟ್ರಿ ಬರೋದಕ್ಕೆ ಆ ಸಿನಿಮಾ ಅಷ್ಟು ಚೆನ್ನಾಗಿ ಬರೋದಕ್ಕೆ ಕಾರಣ ಸೊ ಆ ನಮ್ಮಿಬ್ಬರ ಬಾಂಡಿಂಗ್. ಯಾಕೆಂದರೆ ನಾವು ಗೊತ್ತಿಲ್ಲ ಏನಿಲ್ಲ, ಬಟ್ ಸೆಟ್ಟಲ್ಲಿ ಆಗಿದ್ವಿ ಅಂದರೆ ಸಿನಿಮಾಗೆ ಏನು ಬೇಕು ಅನ್ನೋದು ತಗೊಳುತ್ತೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲು. ಹಾಗೆ ಪ್ರತಾಪ್ ಸರ್ ಅವ್ರ ಬಗ್ಗೆ, ಸೊ ನಾನು ಫಸ್ಟ್ ಟೈಮ್ ಮೀಟ್ ಮಾಡಿದ್ದು, ಏನು ಸಿನಿಮಾ ಅಂದರೆ ಒಂದು ಇದಾಕಿದ್ರೆ ಸಾಕು, ಅವ್ರು ಕಿರ್ಚಿದ್ರೆ ಸಾಕು, ಇಡೀ ಸೆಟ್ ಎಲ್ಲ ಸೈಲೆಂಟ್ ಆಗ್ತಾ ಇತ್ತು. ಅಷ್ಟು ರೋಷ ಇದೆ, ಅಷ್ಟು ಆ್ಯಕ್ಟಿಂಗ್ ಮೇಲೆ ಅವರಿಗೆ ಏನಂತಾರೆ ತುಂಬ ಹೌದು, ಅಷ್ಟು ಪ್ಯಾಷನ್ ಇರುವಂತಹ ವ್ಯಕ್ತಿ. ಇಂಥ ದೊಡ್ಡ ವ್ಯಕ್ತಿಗಳ ಜೊತೆ ಎಲ್ಲ ಕೆಲಸ ಮಾಡಿ ನಿಜವಲ್ಲೂ ನಂಗೆ ತುಂಬ ಖುಷಿ ಆಯಿತು. ಹಾಗೆ ಬಂದಿರುವಂಥ ಸಂಜಯ್ ಸರ್ ಆಗಿರ್ಬೋದು, ತುಂಬ ಥ್ಯಾಂಕ್ ಯು ಸೋ ಮಚ್ ಸರ್, ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡೋದಕ್ಕೆ ಬಂದಿದ್ದಾರೆ. ಸೊ ಹಾಗೆ ತುಂಬ ಜನ ಬಂದಿದ್ದಾರೆ. ಹಾಗೆ ನಮ್ಮ ಕ್ಯಾಮ್ರಾಮನ್ ಸರ್ ಅಷ್ಟೇ, ಎಷ್ಟು ಮುದ್ದಾಗಿ ಕಾಣೋದಕ್ಕೆ ಅವರೇ ಕಾರಣ. ಥ್ಯಾಂಕ್ ಯು ಕ್ಯಾಮ್ರಾ